ಲೀಡ್ ರಾಜು ಅಲ್ಗೂರು ಬಾಗೇವಾಡಿ. ಸರ್ ಇದೊಂದು ಸರ್ ಹಾಸನ ಪ್ರಕರಣ ಈ ಎಲೆಕ್ಷನ್ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರ BJP ಹೇಳ್ತಾರೆ ಸರ್, ಯಾವುದೇ ಪರಿಣಾಮ ಬೀರೋದಿಲ್ಲ, ಏನು ಸಮಸ್ಯೆ ಇಲ್ಲ. ಅವ್ರಿಗೆ ಅದರ ಅರ್ಥ ನೈತಿಕತೆ ಇಲ್ಲ. ಹಂಗಾದ್ರೆ ಹುಬ್ಬಳ್ಳಿಯಲ್ಲಿ ಯಾಕೆ ಇವರು ಪ್ರತಿಭಟನೆ ಮಾಡಿದರು? ಇವ್ರ ನೈತಿಕತೆ ಇತ್ತು ಅಂದರೆ ಹುಬ್ಬಳ್ಳಿಯಲ್ಲಿ ಅದು ಸಾಂಕೇತಿಕವಾಗಿ ನೀವು ಓಟಿಗೋಸ್ಕರ ಮಾಡಿದ್ರು, ಅದ್ರ ಪರಿಣಾಮ ಬೀರೋದಿಲ್ಲ ಅಂಥೇಳಿ ಒಮ್ಮಿಂದೊಮ್ಮೆ ಐಸೋಲೇಟ್ ಆಗೋದಿರುತ್ತೆ. ಮತ್ತು ಹುಬ್ಬಳ್ಳಿಯಲ್ಲಿ ಏನು ಮಾಡಬೇಕು? ಕಾನೂನು ತನ್ನ ಕ್ರಮ ಕೈಗೊಳ್ತಾ ಇತ್ತು. ಯಾರೇ ಅಪರಾಧಿ ಇದ್ದು ದಂಡ ಕೊಡಿಸ್ತಕ್ಕಂಥ ಕೆಲಸ ಅದು ಕಾನೂನು ಮಾಡೇ ಮಾಡ್ತಾರೆ. ಅದೇನು BJP ಇರ್ಬೋದು, ದಳದವನು ಇರ್ಬೋದು, ಅಥವಾ ಕಾಂಗ್ರೆಸ್ದವನು ಇರ್ಬೋದು. ಅದರ ಅರ್ಥ ತಾವು ಮೈಲೇಜ್ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ನೈತಿಕತೆ ಬರ್ತದೆ. ಎಲ್ಲಿ ತಮ್ಮ ಮರ್ಯಾದೆ ಹೋಗ್ತದೆ ಅಲ್ಲಿ ನೈತಿಕತೆ ಬರ್ತದೆ. ನಮಗೆ ಅದರ ಪರಿಣಾಮ ಬೀರಲ್ಲ ಅಂತಂದರೆ ಅದು ಅವ್ರ ಮೂರ್ಖತನ. ಯಾವ ಮಟ್ಟಿಗೆ ಪರಿಣಾಮ ಈ ನ್ಯಾಷನಲ್ ಲೆವೆಲ್ ನೋಡಿ? ನ್ಯಾಷನಲ್ ಲೆವೆಲ್ ಎಲ್ಲ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ. ಹಿಂದೊಬ್ಬನೇ ಅವನು ಗಾಲ್ಫ್ ಆಡ್ತಿದ್ದ, ಅವನ ರೆಕಾರ್ಡ್ ಇವನೇ ಮುರಿದಿದ್ದಾನೆ. ಅವನ ಹೆಸರು ನೆನಪಿಲ್ಲ ನನಗೆ. ಒಬ್ಬ ಬೆಸ್ಟ್ ಗಾಲ್ಫ್ ಪ್ಲೇಯರ್ ಇದ್ದ, ಅವನು 42-43 ಇಂಥದ್ದನ್ನು ಕೇಸ್ ಮಾಡಿದ್ದ. ಇವರು ಅವ್ರ ಮುಖ್ಯ ಇದ್ದಾನೆ. ಸರ್ ಮೋದಿಜಿಯವರು ಏನಂತಾರೆ, ಇದನ್ನು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗ್ಲಿಕ್ಕೆ ಅಲ್ಲಿನ ಸರ್ಕಾರ, ರಾಜ್ಯ ಸರ್ಕಾರವೇ ಕಾರಣ ಹಿಡಿಬೋದಾಗಿತ್ತು. ಯಾಕೆ ಅಲ್ಲಪ್ಪ, ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿತ್ತಂದರೆ ಮೊದಲೇ ಹಿಡ್ಕೊಂಡು ಕೊಡ್ತಿತ್ತು. ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ವಿಮಾನ ನಿಲ್ದಾಣ ಇರೋದಿಲ್ಲ. ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ವಿಮಾನ ನಿಲ್ದಾಣ ಇದ್ದರೆ ಅವತ್ತೇ ಹಿಡಿದು ಬಿಡ್ತೀವಿ. ಅವ್ರು ಹೇಳ್ತಾರೆ ಎಲೆಕ್ಷನ್ ಸಲುವಾಗಿ ವೇಟ್ ಮಾಡಿ ಇಲೆಕ್ಷನ್ ಸಲುವಾಗಿ ವೇಟ್ ಮಾಡಲಿ ಅಥವಾ ಇಲೆಕ್ಷನ್ ನಂತರ ಮಾಡಲಿ, ನಿಮಗೆ ನೈತಿಕತೆ ಇದ್ರೆ ಅವ್ನು 24 ಗಂಟೆಯಲ್ಲಿ ತರ್ಬೋದಲ್ಲ. ನೀವು ಪಾಕಿಸ್ತಾನಕ್ಕೆ ಗುಸ್ಕೋ ಮಾರ್ತೆ ಅಂತ ಹೇಳ್ತಾರೆ, ಮತ್ತು ಇವನು ಒಬ್ಬನ ಆರ್ಡಿನರಿ ಮನುಷ್ಯನ ಇದ್ದು ಅದು ಹಿಂದೂಸ್ತಾನದವ್ನು ಹಿಡಿಲಕ್ಕಾಗೋದಿಲ್ಲ. ಸರ್ ಈ ವಿಡಿಯೋ ಬಿಡುಗಡೆ ಹಿಂದ್ಗಡೆ DK ಕೈವಾಡಿದೆ ಅನ್ನುವಂಥದ್ದು ದೇವರಾಜ್ ಗೌಡನೇ ಸ್ವತಃ ಆರೋಪ ಮಾಡಿದ್ರು. ತನಿಖೆಯಲ್ಲಿ ಹೊರಗೆ ಬರುತ್ತೆ. ಸುಮ್ಮನೆ ಅಜ್ಯೂಮ್ಷನ್ ಮಾಡಿ ಮಾತನಾಡೋದು. ಮೊದಲು ನಿಮ್ಮ ಕುಂಬಳಕಾಯಿ ತುಡುಗ ಅಂದರೆ ನೀವು ಮೆಗಲ್ ಮುಟ್ಕೊಂಡು ನೋಡ್ತಾ ಇದ್ದೀರಿ, ಈಗ ಅದನ್ನು ಬಿಡ್ತಾ ಇದ್ದೀರಿ. ಈಗ ಯಾವನು ತಪ್ಪು ಮಾಡಿದಾನೆ ಅವನಿಗೆ ಶಿಕ್ಷೆ ಆಗಲ್ಲ ಅನ್ನತಕ್ಕಂಥ ನೈತಿಕ ಮಾತು ಕೂಡ ಪ್ರಧಾನಮಂತ್ರಿಗಳಿಂದ ಬರೋದಿಲ್ಲ ಅಂದರೆ ಮತ್ತು ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಿದ್ರು? ಇಂಟರ್ಪೋಲ್ ಅವ್ರ ಕಡೆ ಇದೆ, ಲುಕ್ಔಟ್ ನೋಟಿಸ್ ಕೊಡೋದು ಅವ್ರ ಕಡೆ ಇದೆ. ಮತ್ತು 24 ಗಂಟೆಯಲ್ಲಿ ತರ್ಬೋದಿತ್ತಲ್ಲ. ಥ್ಯಾಂಕ್ ಯು.